ತುರುವೇಕೆರೆಯಲ್ಲಿ ರೈತರಿಗಾಗಿ ವಿಶೇಷ ಕೃಷಿ ತರಬೇತಿ ಹಾಗೂ ಸಂವಾದ ಕಾರ್ಯಕ್ರಮ. ತುರುವೇಕೆರೆ ತಾಲೂಕಿನ ರಾಗದೇವನಹಳ್ಳಿಯ ಆದಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿಂದು ರೈತರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ರೈತರನ್ನ ಕಾಡ್ತಾ ಇರುವ ತೆಂಗು ಮತ್ತು ಅಡಿಕೆ ಬೆಳೆಗಳ ರೋಗಗಳ ಕುರಿತು ತಿಪಟೂರು ತಾಲೂಕಿನ ಕೋನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸಕ್ಲೇನ್ ಮುಸ್ತಾಕ್ ಅವರು ರೈತರೊಂದಿಗೆ ಮುಕ್ತ ಸಂವಾದ ನಡೆಸಿ ರೋಗ ನಿಯಂತ್ರಣದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಇನ್ನು ತೋಟಗಾರಿಕೆ ಇಲಾಖೆ ವತಿಯಿಂದ ತೆಂಗು ಅಡಿಕೆ ಬೆಳೆಯಲ್ಲಿ ಸಮಗ್ರ ಕೀಟ ಹಾಗೂ ರೋಗ ನಿರ್ವಹಣೆ, ಅಂತರ ಬೇಸಾಯ ಪದ್ಧತಿ ಹಾಗೂ ಹೊಸ ಆವಿಷ್ಕಾರಗಳ ಕುರಿತು ಮಾಹಿತಿ ನೀಡಿದರು. ಇನ್ನು ಒಂದು 40 ಲೀಟರ್ ನೀರಲ್ಲಿ ಹೆಕ್ಸಾಕೋನಜೋಲ್ ಒಂದು 40 ಮಿಲಿನ ಮಿಶ್ರಣ ಮಾಡ್ಕೊಳ್ಳಿ. ಸೊ ಒಂದು 0.1% ಸೊಲ್ಯೂಷನ್ ಆಗುತ್ತೆ. ಅದನ್ನ ಈ ಗುಂಡಿಗಳಲ್ಲಿ ಬಿಡಿ, ಸುತ್ತಲೂ ಮರದ ಸುತ್ತಲೂ. ಹಾಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಮಣ್ಣಲ್ಲಿರೋ ಶಿಲೀಂಧ್ರ ಸಾಯುತ್ತೆ, ಮತ್ತೆ ಬೇರ್ಗಳು ಈ ನೀರನ್ನ ಎಡ್ಕೊಳ್ಳೋದ್ರಿಂದ ಮರಕ್ಕೂ ಸಹ ಶಿಲೀಂಧ್ರ ನಷ್ಟ ಹೋಗುತ್ತೆ. ಸೊ ಹಾಗಾಗಿ ಒಂದ್ 3 ತಿಂಗಳು ಒಂದ್ಸಲ ಈ ತರ ಮಾಡೋದ್ರಿಂದ ರೋಗ ಹತೋಟಿ ಬರುತ್ತೆ. ಒಂದ್ 4-5 ಸಲ ಏನಾದ್ರೂ ಮಿನಿಮಮ್ ಮಾಡ್ಬೇಕಾಗುತ್ತೆ. ಕೃಷಿ ಇಲಾಖೆಯು ಗೊಬ್ಬರ ನಿರ್ವಹಣೆ ಹಾಗೂ ಸರ್ಕಾರದಿಂದ ರೈತರಿಗೆ ಸಿಗುವ ಅನುದಾನ ಮತ್ತು ಸವಲತ್ತುಗಳ ಬಗ್ಗೆ ಬೆಳಕು ಚೆಲ್ಲಿತು. ಇನ್ನು ಕಸುಬಾಗಿ ಜೇನು ಸಾಕಾಣಿಕೆ ಎಷ್ಟು ಮುಖ್ಯ ಅನ್ನುವುದನ್ನು ಲುಂಬಿನಿ ಹನಿ ಫಾರಂನ ಜಗದೀಶ್ ಅವರು ರೈತರಿಗೆ ಮನವರಿಕೆ ಮಾಡಿಕೊಟ್ರು. ಇತ್ತ ಪಶುಸಂಗೋಪನೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರೇವಣಸಿದ್ದಪ್ಪ ಅವರು ರೈತರಿಗೆ ಪಶುಸಂಗೋಪನೆಯ ಲಾಭಗಳು ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಉಪಯುಕ್ತ ಮಾಹಿತಿ ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಪೂಜಾ ಬಿ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಕಣಕೂರು ಚಂದ್ರಶೇಖರ್, ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷ ಡಿಎಂ ಸುರೇಶ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ಪ್ರಗತಿಪರ ರೈತರು ಭಾಗವಹಿಸಿದರು. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. 3 ತರದ ನೊಣಗಳಿರುತ್ತೆ. ಯಾವ್ಯಾವ ನೊಣ ಅಂತ ಹೇಳಿದ್ರೆ, ಮೊದಲನೇದಾಗಿ ರಾಣಿ ನೊಣ. ಎರಡನೇ, ಒಂದು ಪೆಟ್ಟಿಗೆಯಲ್ಲಿ ಸುಮಾರು 5,000 ರಿಂದ 10,000 ಹುಳ ಇರುತ್ತೆ. ಅಷ್ಟು ಕುಟುಂಬಕ್ಕೂ ಒಂದೇ ರಾಣಿ ನೊಣ ಇರುತ್ತೆ. ಓಕೆನಾ, ಒಂದೇ ರಾಣಿ ನೊಣ. ಮತ್ತೆ ಅದರ ನಂತರ ಸ್ವಲ್ಪನೇ ಒಂದು 100 ರಿಂದ 500 ಗಂಡು ನೊಣಗಳು ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಕೆಲಸಗಾರ ನೊಣಗಳು ಇರುತ್ತೆ. ಕಂಪ್ಲೀಟ್ ಆಗಿ ಇಡೀ ಕುಟುಂಬನ ನಿರ್ವಹಣೆ ಮಾಡುತ್ತೆ. ರಾಣಿ ನೊಣ ಅಂದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ, ತಾಯಿ ನೊಣ ಅಂತ ಕರಿತೀವಲ್ಲ, ಅದೇ ತರ ಒಂದು ರಾಣಿ ನೊಣ. ಇಷ್ಟು ಕುಟುಂಬದಲ್ಲಿ ಒಂದು ರಾಣಿ ನೊಣ ಇಲ್ಲ ಅಂತ ಹೇಳಿದ್ರೆ ಇಡೀ ಕುಟುಂಬನೇ ಬಿಟ್ಟೋಗುತ್ತೆ. ಕುಟುಂಬ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ನಾವು ರಾಣಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಕೋಬೇಕು. ಮತ್ತೆ ಅದನ್ನ ಹೇಗೆ ಮೇಂಟೆನೆನ್ಸ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಮತ್ತೆ ಇದ್ರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಇದು ಬರೀ ಮೊಟ್ಟೆ ಇಡುತ್ತೆ. ಕಂಪ್ಲೀಟ್ ಆಗಿ ಏನೇನು ಸೆಲ್ಸ್ ಇದೆ ಅಲ್ಲಿ ಎಲ್ಲಾ ಕುಟುಂಬದ ಮೊಟ್ಟೆಗಳನ್ನು ಇಡ್ತಾ ಇರುತ್ತೆ. ಮೊಟ್ಟೆಗಳಿಟ್ಟಾಗ ಕಂಪ್ಲೀಟ್ ಆಗಿ ಸಂತಾನಾಭಿವೃದ್ಧಿ ಅದೊಂದೇ ಮಾಡೋದು. ಅಂದ್ರೆ ಇಷ್ಟು ನೊಣಗಳಲ್ಲಿ ಹೆಣ್ಣು ನೊಣ ಅಂದ್ರೆ ಮೊಟ್ಟೆ ಇಡುವಂತ ನೊಣ ಬಂದು ರಾಣಿ ನೊಣ ಒಂದೇನೆ. ಓಕೆನಾ, ಮತ್ತೆ ಇನ್ನೊಂದು ಕೆಲಸಗಾರ ನೊಣಗಳು. ಎಲ್ಲಾ ಕೆಲಸನೂ ಗೂಡಲ್ಲಿ ಇದೊಂದೇ ಮಾಡೋದು. ಯಾವುದು ಕೆಲಸಗಾರ ನೊಣ ಇರೋದು, ಅದು ಒಂದು ಗೂಡಿನ ಶುಚಿ ಕಟ್ಟೋದು, ಮತ್ತೆ ಆಹಾರ ತರೋದು, ರಾಣಿನ ವರ್ಕ್ ಮಾಡೋದು. ಇವೆಲ್ಲ ಯಾವ ರೀತಿ ವರ್ಕ್ ಮಾಡ್ತವೆ ಅಂದ್ರೆ, ಒಂದು ರಾಣಿ ಫೆರಮೋನ್ ರಿಲೀಸ್ ಮಾಡುತ್ತೆ. ಫೆರಮೋನ್ ಅಂದ್ರೆ ಒಂಥರ ಸೆಂಟು, ಅದರಿಂದನೇ ವರ್ಕ್ ಮಾಡೋದು ಇದೆಲ್ಲ. ಹೇಗೆ ಈಗ ನಾವು ನಮಗೆ ಮಾತು ಬರ್ತದೆ, ಹೋಗಿ ಆಹಾರ ತಗೊಂಬನ್ನಿ, ಹೋಗಿ ಗೂಡು ತಗೊಂಬನ್ನಿ ಅಂತ ಹೇಳ್ತೀವಲ್ಲ, ಇದು ಈ ರೀತಿ ವರ್ಕ್ ಮಾಡುತ್ತೆ. ಫೆರಮೋನ್ ಅಲ್ಲಿ ಕಂಪ್ಲೀಟ್ ಆಗಿ ರಾಣಿ ಜೇನು ಎಲ್ಲ ಜೇನು ಸಂಕುಲನ ವರ್ಕ್ ಮಾಡಿಸ್ತದೆ. ಯಾವ ರೀತಿ ಅದಕ್ಕೆ ಆಹಾರ ಬೇಕಾಗುತ್ತೆ, ಆಹಾರ ತರೋ ಟೈಮಲ್ಲಿ ಆಹಾರ ತರಬೇಕು, ಅಥವಾ ಶತ್ರುಗಳು ಬಂದಾಗ ಅಟ್ಯಾಕ್ ಮಾಡಬೇಕು. ಮತ್ತೆ ನಾವು ಅಂತೀವಿ ಹೆಂಗೆ ಕುಟುಂಬದಿಂದ ಆಚೆ ಹೋಗಿ ಇದೇ ಗೂಡಿಗೆ ವಾಪಸ್ ಬರ್ತಿಲ್ಲ, 10 ಪೆಟ್ಟಿಗೆ ಇಟ್ಟಿದ್ರು ಆಯಾ ಪೆಟ್ಟಿಗೆ ಗೂಡಿಗೆ ಬರ್ತವೆ ಅಂದ್ರೆ ಅದು ಈ ಫೆರಮೋನ್ ಇಂದಾನೆ ವರ್ಕ್ ಆಗುತ್ತೆ. ಸರಿನಾ. ಆಮೇಲೆ ನಮ್ಗೆ ಇಮಿಡಿಯೇಟ್ ಆಗಿ ಹನಿ ಸ್ಟಿಂಗ್ ಮಾಡುತ್ತೆ, ಚುಚ್ಚುತ್ತೆ. ಅದು ಯಾರು ಜೇನುಳ ಕಚ್ಚುತ್ತೆ ಅನ್ನಂಗಿಲ್ಲ, ಚುಚ್ಚೋದು ಇದು ಬಾಲ್ದಿಂದ ಚುಚ್ಚುತ್ತೆ. ಯಾವ ರೀತಿ ಚುಚ್ಚುತ್ತೆ ಅಂದ್ರೆ, ಇಮಿಡಿಯೇಟ್ ಆಗಿ ಈ ಬಾಲ್ದಲ್ಲಿ ಚುಚ್ಚುತ್ತ ತಕ್ಷಣ ಏನ್ ಮಾಡುತ್ತೆ, ಒಂದು ಫೆರಮೋನ್ ರಿಲೀಸ್ ಮಾಡುತ್ತೆ. ನೀವು ಅವಾಗೆಲ್ಲ ಹೇಳ್ತಿದ್ರಲ್ಲ ಹಳೆ ಕಾಲದಲ್ಲಿ, ನೀರ್ಗೋದು ಬಿಡಲ್ಲಪ್ಪ, ಬಾವಿಗೋದು ಬಿಡಲ್ಲಪ್ಪ, ಜೇನು ಉಳಿಸ್ಕೊಂಬಂದು ಕಡಿತವೆ ಅಂತ. ಅದು ಯಾವ ರೀತಿ ಅಂದ್ರೆ ಫೆರಮೋನ್ ರಿಲೀಸ್ ಮಾಡೋದು. ಎಲ್ಲಾನು ಫೆರಮೋನ್ ಅಂತಾನೆ ವರ್ಕ್ ಮಾಡೋದು ಕಂಪ್ಲೀಟ್ ಆಗಿ. ಏನೋ ಒಂದು ಸ್ಟಿಂಗ್ ಮಾಡಿದ ತಕ್ಷಣ ನಾವೇನ್ ಮಾಡ್ತೇವೆ, ಬೇರೆ ಅವ್ರಿಗೆ ಇಂಟಿಮೇಷನ್ ಮಾಡುತ್ತೆ. ಅವು ನಾವು ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಆ ಮುಳ್ಳನ್ನ ತೆಗಿಬೇಕು. ತೆಗೆದ್ಬಿಟ್ಟು ಇಮಿಡಿಯೇಟ್ ಆಗಿ ಮುಚ್ಕೋಬೇಕು, ಇಲ್ಲಾಂದ್ರೆ ನೀರೆಲ್ಲ ತೊಳಿಬೇಕು. ಇಲ್ಲಾಂದ್ರೆ ಫೆರಮೋನ್ ಹಾಗೆ ಇರುತ್ತೆ. ಅದು ಹಾಗೆ ಇದ್ದು ಕಂಪ್ಲೀಟ್ ಆಗಿ ಬೇರೆ ಅವ್ರಿಗೆ ಇಂಟಿಮೇಷನ್, ಇವ್ನು ಯಾರೋ ಅಟ್ಯಾಕ್ ಮಾಡಕ್ ಬಂದಿದ್ದಾನೆ, ನನ್ನ ಕುಟುಂಬ ನಾಶ ಮಾಡ್ತಾ ಇದ್ದಾನೆ, ಇವ್ನಿಗೆ ಅಟ್ಯಾಕ್ ಮಾಡ್ರಿ ಅಂತ. ಸರಿನಾ. ಈ ರೀತಿ ಫೆರಮೋನ್ ಆಗಿ ವರ್ಕ್ ಮಾಡ್ತದೆ. ಗೊತ್ತಾಯ್ತಾ ಜೇನುಗಳು ಯಾವ ರೀತಿ ವರ್ಕ್ ಮಾಡ್ತವೆ, ಯಾವ ರೀತಿ ಇಂಟಿಮೇಷನ್ ಮಾಡ್ತವೆ ಅಂತ. ಮತ್ತೆ ಗಂಡು ನೊಣಗಳು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಇದು ಸಂತಾನ ಉತ್ಪತ್ತಿ ಕಾಲದಲ್ಲಿ ಇದು ರಾಣಿ ಉತ್ಪತ್ತಿ ಮಾಡುತ್ತೆ. ನೋಡಿ, ರಾಣಿಗೆ ಏಕೈಕ ಶಕ್ತಿ ಇರೋದು ಏನಂತ, ಯಾವ ಮರಗಳಲ್ಲಿ ಈಗ ಹೊಸದಾಗಿ ಹೊಂಬಾಳೆ ಹೊಡೆಯುವಂತಹ ಸುಮಾರು 8 ವರ್ಷದವರೆಗೂ ಮರಗಳಿಗೆ ನಾವು ಸಿಂಪಡಣೆ ಮಾಡ್ಬೋದು. 8 ವರ್ಷನೂ ಆಗಲ್ಲ, ಕೆಲವೊಂದು ತುಂಬಾ ಮೇಲೆ ಹೋಗಿರ್ತವೆ ಉದಾದ ತಳಿಗಳಲ್ಲಿ. ಒಂದು ದೊಡ್ಡ ಮರಗಳಲ್ಲಿ ಏನ್ ಮಾಡಬಹುದಪ್ಪ ಅಂತ ಹೇಳಿದ್ರೆ ಡ್ರೋನ್ ಸ್ಪ್ರೇಯಿಂಗ್ ಮಾಡ್ಬೋದು. ಏನು ಈಗ ಹೊಂಬಾಳೆ
ಬರುವಂತಹ ರೋಗ ಏನಿದೆ ಅಲ್ಲಿ ಇನ್ಫ್ಲೋರೆಸೆನ್ಸ್ ಡೈಲಾಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದಕ್ಕಿದ್ದಂಗೆ ಹೊಂಬಾಳೆ ಚೆನ್ನಾಗಿರೋನು ಸಹ ಹಳ್ಳಿಗಳು ಒಡೆದೋಗುತ್ತೆ, ಇಲ್ಲ ಅಡಿಕೆ ಕಾಯಿ ಒಡೆದೋಗುತ್ತೆ, ಇಲ್ಲ ಕೆಳಗಡೆ ಬಿದ್ದೋಗುತ್ತೆ. ಇದು ಸಹ ಬೋರಾನ್ ಕೊರತೆಯಿಂದ. ಸೊ ಹಾಗಾಗಿ ಸಮಗ್ರ ಪೋಷಕಾಂಶ ನಿರ್ವಹಣೆನ ಮಾಡ್ಬೇಕಾಗುತ್ತೆ. ಒಂದು ಅಡಿಕೆ ಮರಕ್ಕೆ ಸುಮಾರು 100 ಗ್ರಾಮ್ ಅಷ್ಟು ಸಾರಜನಕ, 40 ಗ್ರಾಮ್ ಅಷ್ಟು ರಂಜಕ, ಮತ್ತೆ 240 ಗ್ರಾಮ್ ಅಷ್ಟು ಪೊಟ್ಯಾಶ್ ಬೇಕಾಗುತ್ತೆ. ಸೊ ಹಾಗಾಗಿ ಇಷ್ಟು ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಸುಮಾರು 10 ರಿಂದ 15 kg ಅಷ್ಟು ಸಾವಯವ ಗೊಬ್ಬರಗಳನ್ನ ಕೊಡ್ಬೇಕಾಗುತ್ತೆ. ಜೊತೆಗೆ DAP ಸುಮಾರು 200 ರಿಂದ 300 ಗ್ರಾಮ್ನ DAP ಕೊಡ್ಬೇಕಾಗುತ್ತೆ. ಅರ್ಧ kg ಅಷ್ಟು ಪೊಟ್ಯಾಶ್ ಕೊಡ್ಬೇಕಾಗುತ್ತೆ. ಇದರಿಂದಾಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಅಡಿಕೆ ಮರಕ್ಕೆ ಸಿಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಗಮನಿಸಬಹುದು ಅಂತ ಹೇಳಿದ್ರೆ, ಚೆನ್ನಾಗಿರುತ್ತೆ ಅಡಿಕೆ ತೋಟ, ಕಾಯಿಗಳು ಇಳುವರಿನೂ ಸಹ ಚೆನ್ನಾಗಿ ಬರ್ತಾ ಇರುತ್ತೆ. ಒಂದ್ ಸ್ವಲ್ಪ ವರ್ಷಗಳ ಆದ್ಮೇಲೆ ಇದಕ್ಕಿದ್ದಂಗೆ ಕಾಂಡ ಟಿಲ್ಟ್ ಆಗಿರೋ ತರ, ಡೊಂಕ ಆಗಿರೋ ತರ ಸಮಸ್ಯೆಗಳು ಬರುತ್ತೆ. ಏನಪ್ಪಾ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಬೋರಾನ್ ಕೊರತೆ ಸಾಮಾನ್ಯವಾಗಿ ಇದು ಹರಡು ಉದುರುತ್ತೆ. ಜೊತೆಗೆ ಈ ತರ ಕಾಂಡ ಸಹ ಟರ್ನ್ ಆಗಿರೋ ತರ ಕಾಣುತ್ತೆ. ಈಗ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಮನೆಯಲ್ಲಿ ಇಬ್ರು ಮಕ್ಳಿರ್ತಾರೆ. ಒಬ್ಬ ತುಂಬಾ ಜಾಸ್ತಿ ಕೆಲಸ ಮಾಡ್ತಾನೆ, ಶ್ರಮ ಮಾಡ್ತಾ ಇರ್ತಾನೆ, ಅವನ ಆಹಾರ ಜಾಸ್ತಿ ತಗೊಂತಾ ಇರ್ತಾನೆ, ಇನ್ನೊಬ್ಬ ಇಲ್ಲ. ಅದೇ ರೀತಿ ಮರಗಳು ತೋಟದಲ್ಲೂ ಸಹ ಕೆಲವೊಂದು ಮರಗಳಲ್ಲಿ ಇಳುವರಿ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ಕಡಿಮೆ ಇರುತ್ತೆ. ಈ ಪೋಷಕಾಂಶಗಳ ಕೊರತೆ ಏನಿರುತ್ತಲ್ಲ, ಇನ್ ಮುಂಚೆ ಜಾಸ್ತಿ ಇಳುವರಿ ಇರುವಂತಹ ಮರಗಳಲ್ಲಿ ಕಾಣುತ್ತೆ. ಸೊ ಬೋರಾನ್ ಡೆಫಿಷಿಯನ್ಸಿ ಸಹ ಅದೇ, ಯಾವ ಮರಗಳಲ್ಲಿ ಜಾಸ್ತಿ ಇಳುವರಿ ಇರುತ್ತೆ ಅದ್ರಲ್ಲಿ ಮುಂಚೆ ಬರುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಮರಗಳಲ್ಲೂ ಸಹ ನಾವು ಈ ರೀತಿಯಾದಂತಹ ಚಿಹ್ನೆಗಳನ್ನ ಗಮನಿಸಬಹುದು. ಸೊ ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಏನ್ ಹೇಳ್ತಿದ್ದೀನಿ, ಇದನ್ನ ಬೇಕಾಗಿರುವಂತಹ ಎಲ್ಲಾ ಪೋಷಕಾಂಶಗಳನ್ನ ಕೊಡಿ. ತಪ್ಪದೇನೆ 30 ಗ್ರಾಮಿಂದ 50 ಗ್ರಾಮ್ ಅಷ್ಟು ಬೋರನ್ನ ಒಂದ್ ಮರಕ್ಕೆ ಪ್ರತಿ ವರ್ಷಕ್ಕೆ ಕೊಡ್ಬೇಕಾಗುತ್ತೆ. ಮತ್ತೆ ತುಂಬಾ ನೀರಿದೆ ಅಂತ ಹೇಳ್ಬಿಟ್ಟು ನಿಲ್ಸೋದ್ರಿಂದ ಈ ರೋಗಗಳು ಜಾಸ್ತಿ ಆಗುತ್ತೆ, ಮತ್ತೆ ಹುಳುಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈಗ ನೀರ್ನ ಕೊಡೋದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬೇಸಿನ್ ಕೊಡ್ತೀವಿ ಅಥವಾ ಡ್ರಿಪ್ ಅಲ್ಲಿ ಕೊಡ್ತೀವಿ. ಡ್ರಿಪ್ ಕೊಡೋದಿದ್ರು ಸಹ ಏನು ಸರ್ ಆಗ್ಲೇ ಹೇಳಿದ್ರಲ್ಲ, ಬೇರ್ಗಳು ಏನು ಪೋಷಕಾಂಶ ಅಥವಾ ನೀರನ್ನ ಹೀರುವಂತ ಬೇರ್ಗಳು ಏನಿರುತ್ತೆ ಬುಡದಿಂದ ಸ್ವಲ್ಪ ದೂರದಲ್ಲಿ ಇರುತ್ತೆ, ಸುಮಾರು 3 ರಿಂದ 4 ಅಡಿ ದೂರದಲ್ಲಿ ಇರುತ್ತೆ ಅಡಿಕೆಯಲ್ಲಿ. ಸೊ ಅಂತ ಭಾಗದಲ್ಲಿ ನೀರು ನಿಲ್ಲೋ ತರ ಪೋಷಕಾಂಶಗಳನ್ನ ಕೊಡೋದನ್ನ ನೀವು ಮಾಡ್ಕೋಬೇಕು. ಇಷ್ಟಲ್ಲದೆ ಈಗ ಹೊಸದಾಗಿ ಏನು ಅಡಿಕೆ ಸಸಿಗಳನ್ನ ಕಟ್ಟಿರ್ತೀರಾ, ಆದ್ರೆ ಇನ್ನೊಂದು ಸಮಸ್ಯೆ ಏನಪ್ಪಾ ಗಮನಿಸಬಹುದು ಅಂತ ಹೇಳಿದ್ರೆ, ಬರುವಂತ ಚಿಗುರು ಎಲೆಗಳಲ್ಲಿ ಮಚ್ಚೆಗಳ ತರ ಕಾಣುತ್ತೆ, ಕಪ್ಪು ಅಥವಾ ಕಂದು ಬಣ್ಣದ ಮಚ್ಚೆಗಳು ಬರುತ್ತೆ. ಇದು ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿದ್ರೆ, ಆ ಸುಳಿಲಿ ತಿಗಣೆ ಇರುತ್ತೆ, ಅಡಿಕೆ ಸುಳಿ ತಿಗಣೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ಅದನ್ನ. ಸೊ ತಿಗಣೆ ಹುಳ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಸುಳಿ ಒಳಭಾಗದಲ್ಲಿ ಇಟ್ಕೊಂಡು ಆ ಪೋಷಕಾಂಶಗಳನ್ನ ರಸನ ಹೀರ್ತಾ ಇರುತ್ತೆ. ಸೊ ಅದರಿಂದ ಆಗಿರುವಂತಹ ಗಾಯಗಳು ಈ ಮಚ್ಚೆ ರೂಪದಲ್ಲಿ ನಾವು ಬೇರೆ ಹಂತದಲ್ಲಿ ನಾವು ಗಮನಿಸಬಹುದು. ಗರಿ ಏನಿರುತ್ತೆ ಸುಳಿ ಈ ಏನು ಎಲೆ ಆಚೆ ಬಂದಾದ್ಮೇಲೆ ನಾವು ಈ ರೀತಿಯಾದಂತಹ ಮಚ್ಚೆಗಳನ್ನ ಗಮನಿಸಬಹುದು. ಇದಕ್ಕೆ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಚಿಕ್ಕ ಸಸಿಗಳಾದ್ರೆ ನಾವು ಯಾವುದೇ ರೀತಿಯಾದಂತಹ ಒಂದು ಕೀಟನಾಶಕನ, ಉದಾಹರಣೆಗೆ ಲ್ಯಾಂಬ್ಡಾಸೈಲೋಥ್ರಿನ್ ಕರಾಟೆ ಅಂತ ಹೇಳ್ಬಿಟ್ಟು ಸಿಗುತ್ತೆ, ಅದನ್ನ ಬಳಸಬಹುದು. ಅಥವಾ ಡೈಮಿಥೇಟ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಡೈಮಿಥೇಟ್ ಬಳಸೋದಾದ್ರೆ ಸುಮಾರು 1.5 ಮಿಲಿಯಷ್ಟು ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸ್ಬಿಟ್ಟು ನಾವು ಸುಳಿ ಭಾಗದಲ್ಲಿ ಸ್ಪ್ರೇ ಮಾಡ್ಬೇಕಾಗುತ್ತೆ. ಇದಲ್ಲದೆ ಲ್ಯಾಂಬ್ಡಾಸೈಲೋಥ್ರಿನ್ ಸ್ಪ್ರೇ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಅರ್ಧ ಮಿಲಿಯಷ್ಟು 1 ಲೀಟರ್ ನೀರಿಗೆ ಇದನ್ನ ಸ್ಪ್ರೇ ಮಾಡ್ಬೇಕಾಗುತ್ತೆ. ಇದಲ್ಲದೆ ಏನೋ ಬಿಳಿ ನೊಣಗಳು ಸಹ ಕೆಲವೊಂದು ಮಳಿಗಳಲ್ಲಿ ನಾವು ನೋಡ್ಬೋದು, ಇಲ್ಲ ಚಿಕ್ಕ ಸಸಿಗಳನ್ನ ನೋಡ್ಬೋದು. ಬಿಳಿ ನೊಣ ರಸ ಹೀರುತ್ತೆ, ಜೊತೆಗೆ ಒಂದು ರೀತಿಯಾದಂತಹ ಅಂಟು ಪದಾರ್ಥನ ಬಿಡುಗಡೆ ಮಾಡುತ್ತೆ, ತೆಂಗಲ್ಲೂ ಮಾಡುತ್ತೆ, ಅಡಿಕೆಯಲ್ಲೂ ಮಾಡುತ್ತೆ. ಇದರಿಂದ ಇದ್ರ ಮೇಲ್ಗಡೆ ಕಪ್ಪು ಮಸಿ, ಕಪ್ಪು ಹೊಚ್ಚು ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಆ ತರ ಪದಾರ್ಥನ ನಾವು ಗಮನಿಸಬಹುದು. ಕೈಲಿ ಮುಟ್ಟಿದ್ರೆ ಹೊಗೆ ತರ ನಮ್ ಕೈಗೆ ಅಂಟುತ್ತೆ, ಧೂಳು, ಕಪ್ಪು ಧೂಳು. ಇದೇನಪ್ಪಾ ಅಂತ ಹೇಳಿದ್ರೆ, ಈ ಬಿಳಿ ನೊಣ ಏನಿರುತ್ತೆ ಅದು ರಸ ಹೀರ್ಕೊಂಡು ಜೇನುತುಪ್ಪದಾದಂತಹ ಒಂದು ಸಕ್ಕರೆ ಅಂಶನ ವಿಸರ್ಜಿಸುತ್ತೆ. ಆ ವಿಸರ್ಜಿಸಲ್ಪಟ್ಟ ಅಂಶದ ಮೇಲೆ ಈಗ ಶಿಲೀಂಧ್ರ ಉತ್ಪತ್ತಿ ಆಗುತ್ತೆ, ಕಪ್ಪು ಬಣ್ಣದ್ದು. ಅದರಿಂದ ಈ ಸಮಸ್ಯೆನ ನಾವು ಗಮನಿಸಬಹುದು. ಇದೊಂದು ರೋಗ ಅಲ್ಲ, ಮೇಲ್ಗಡೆ ಬರುವಂತ ಒಂದು ಎಕ್ಸ್ಟ್ರಾ ಪದಾರ್ಥ.